ಸ್ನೇಕ್ ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರುವಂಥ ಸ್ನೇಕ್ ಪ್ಲ್ಯಾಂಟನ್ನು ಮನೆ ಒಳಗಡೆ ಇಟ್ಕೊಳ್ತೀನಿ ಅನ್ನೋದಾದರೆ ಯಾವ ಸ್ಟೆಪ್ನ ಫಾಲೋ ಮಾಡಿ ರಿಪೋರ್ಟಿಂಗ್ನ ಮಾಡಿಕೊಡ್ಬೇಕು ಅನ್ನೋದು ಕೂಡ ನೀವು ನೋಡ್ಬೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೆರಾಮಿಕ್ ಪಾಟಲ್ಲಿ ಓಲ್ಗಳು ಇರುತ್ತಲ್ವ, ಅದನ್ನು ಕವರ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಬ್ಯಾಗನ್ನು 2 ಲೇಯರ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆ ಓಲು ಫುಲ್ಲು ಕವರ್ ಆಗಲಿ ಅಂತ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಔಟ್ಡೋರ್ ಇಡ್ತೀನಿ ಅನ್ನೋದಾದರೆ ಪೆಬಲ್ಸನ್ನು ಕೂಡ ಹಾಕ್ಕೊಳ್ಬೋದು, ಕಲ್ಲನ್ನು ಕೂಡ ಹಾಕ್ಕೊಳ್ಬೋದು, ಇಡಿಕೆ ಚೂರನ್ನು ಕೂಡ ಹಾಕ್ಕೊಳ್ಬೋದು. ಇಂಡೋರಲ್ಲಿ ಇಟ್ಕೊಳ್ಳೋದ್ರಿಂದ ನಾನಿಲ್ಲಿ ಬ್ಯಾಗನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಎಕ್ಸ್ಟ್ರಾ ಪ್ಲೇಟನ್ನು ಇಡುವಂತಹ ಪಾಟನ್ನು ಅವರು ಚೂಸ್ ಮಾಡಿಲ್ಲ, ಡಕ್ಕನ್ನು ತೊಗೊಂಡಿದ್ದಾರೆ, ಅದಕ್ಕೆ ಪ್ಲೇಟು ಕೂಡ ಬರೋದಿಲ್ಲ. ಹಾಗಾಗಿನೇ ಅದು ಈಗ ಇಂಡೋರಲ್ಲಿ ಇಟ್ಟಾಗ ಅವರಿಗೆ ಯಾವುದೇ ರೀತಿಲೂ ಕೂಡ ಮಣ್ಣು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಟ್ಟೆ ಬ್ಯಾಗನ್ನು ನಾನಿಲ್ಲಿ 2 ಲೇಯರ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಕ್ ಪ್ಲ್ಯಾಂಟಲ್ಲಿ 2 ವೆರೈಟಿಯ ಸ್ನೇಕ್ ಪ್ಲ್ಯಾಂಟ್ಗಳು ಬರುತ್ತೆ. ಒಂದು ಮಿನಿಯೇಚರ್ ಕೂಡ ನಿಮಗೆ ಸಿಗುತ್ತೆ, ಮದರ್ ಪ್ಲ್ಯಾಂಟು ಕೂಡ ಸಿಗುತ್ತೆ. ಸೈಜ್ಗಳು ಕೂಡ ಒಂದಕ್ಕೊಂದು ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಸ್ಮಾಲ್ ಸೈಜಿಂದು ಕೂಡ ನೋಡ್ಬೋದು ಸ್ನೇಕ್ ಪ್ಲ್ಯಾಂಟಲ್ಲಿ, ಮೀಡಿಯಮ್ ಸೈಜಿನ ಸ್ನೇಕ್ ಪ್ಲ್ಯಾಂಟ್ಗಳು ಕೂಡ ಸಿಗುತ್ತೆ, ಮತ್ತು ಬಿಗ್ ಸೈಜಿನ ಸ್ನೇಕ್ ಪ್ಲ್ಯಾಂಟ್ಗಳು ಕೂಡ ಸಿಗುತ್ತೆ. ಇಲ್ಲಿ ಇವರು ಚೂಸ್ ಮಾಡಿರುವಂತಹ 2 ಸ್ನೇಕ್ ಪ್ಲ್ಯಾಂಟ್ಗಳು ಕೂಡ ಮೀಡಿಯಮ್ ಸೈಜಲ್ಲಿ ಇದೆ. ಇದು ತುಂಬ ಲೆಂತ್ ಹೋಗೋದಿಲ್ಲ, ಒಂದು ಮೀಡಿಯಮ್ ಹೈಟ್ ಬೆಳೆಯುತ್ತೆ. ಮಿನಿಯೇಚರು ಕೂಡ ಇದಾಗಿರೋದಿಲ್ಲ. ಅದರಲ್ಲೂ 2 ಕಲರ್ನ ಅವರು ಚೂಸ್ ಮಾಡಿದ್ದಾರೆ. ಸ್ನೇಕ್ ಪ್ಲ್ಯಾಂಟನ್ನೇ 2 ವೆರೈಟಿಯ ಸ್ನೇಕ್ ಪ್ಲ್ಯಾಂಟನ್ನು ಒಂದೇ ಪಾಟಿಗೆ ಅರೇಂಜ್ ಮಾಡಿಕೊಡಿ ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಅರೇಂಜ್ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ ರಿಪೋರ್ಟಿಂಗ್ ಆಗಿರುವಂಥ ಸ್ನೇಕ್ ಪ್ಲ್ಯಾಂಟಲ್ಲಿರುವಂತಹ ಮಣ್ಣನ್ನು ಆದಷ್ಟು ಪಾಟಿಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಇಟ್ಕೊಳ್ಳೋ ರೀತಿಲಿ ಎಷ್ಟಾಗುತ್ತೆ ಅಷ್ಟು ಮಣ್ಣನ್ನು ತೆಗಿತಾ ಇದ್ದೀನಿ. 2 ಕೂಡ ನೋಡಬೇಕಲ್ವ, ಯಾವ ರೀತಿ ಫಿಕ್ಸ್ ಮಾಡ್ಕೊಂಡ್ಮೇಲೆ ಆ ಪಾಟಿಗೆ ನೀಟಾಗಿ ಅರೇಂಜ್ ಆಗೋವರೆಗೂ ಕೂಡ ಅದನ್ನು ನೋಡಿನೇ ಅದಕ್ಕೆ ಎಕ್ಸ್ಟ್ರಾ ಮಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿಯೇ ಪಾಟನ್ನು ಇಟ್ಟು ನೋಡಿದೆ 2 ಕೂಡ ರಿಪೋರ್ಟಿಂಗ್ ಆಗಿರುವಂಥ ಪಾಟಿನ ಡೈರೆಕ್ಟಾಗಿ ಇಡೋಕ್ಕೆ ಸ್ಪೇಸು ಕೂಡ ಸಾಕಾಗಲಿಲ್ಲ. ಯಾಕೆಂದರೆ ದೊಡ್ಡದಿರುವಂತಹ ಡಕ್ಕನ್ನು ಅವ್ರು ಚೂಸ್ ಮಾಡಿದರೂ ಕೂಡ 2 ಸ್ನೇಕ್ ಪ್ಲ್ಯಾಂಟನ್ನು ಅಲ್ಲಿ ಅರೇಂಜ್ ಮಾಡೋದು ಕಷ್ಟನೇ ಆಯಿತು. ಹಾಗಾಗಿಯೇ ಸ್ವಲ್ಪ ಮಟ್ಟಿಗೆ ಅದರಲ್ಲಿರುವಂತಹ ಮಣ್ಣನ್ನು ತೆಗ್ದಿನೇ ಅರೇಂಜ್ ಆದಮೇಲೆ ಪಾಟಿಗೆ ಇಟ್ಕೊಂಡ್ಮೇಲೆ ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಕೂಡ ಪಾಟನ್ನು ಇಟ್ಟು ನೋಡ್ತಾ ಇದ್ದೀನಿ. 2ರಲ್ಲೂ ಕೂಡ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಕೂಡ ಗ್ರೋತ್ ಆಗಿರೋದ್ರಿಂದ ಅದಕ್ಕೂ ಕೂಡ ಯಾವುದೇ ರೀತಿಲೂ ಕೂಡ ಡ್ಯಾಮೇಜ್ ಆಗಬಾರ್ದು, ರೂಟ್ಗಳು ಕೂಡ ಡ್ಯಾಮೇಜ್ ಆಗಬಾರ್ದು. ಡೈರೆಕ್ಟಾಗಿ ಅವರು ತೊಗೊಂಡೋಗಿ ಇಂಡೋರಲ್ಲೇ ಇಟ್ಕೊಳ್ತೀನಿ ಅಂತ ಹೇಳಿರೋದ್ರಿಂದ ಯಾವುದೇ ರೀತಿಲೂ ಕೂಡ ಪ್ಲ್ಯಾಂಟ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಕ್ ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು, ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು ಅಂತ ಕಳೆದ ವಿಡಿಯೋದಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಯಾವ ರೀತಿ ಸ್ನೇಕ್ ಪ್ಲ್ಯಾಂಟನ್ನು ಅರೇಂಜ್ ಮಾಡ್ಕೊಳ್ಬೇಕು, ಯಾವ ಸೀಸನಲ್ಲಿ ಯಾವ ರೀತಿ ಪ್ಲ್ಯಾಂಟನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಯಾವುದೇ ಸೀಸನ್ ಆಗಿರ್ಬೋದು, ಆದರೆ ರೈನಿ ಸೀಸನಲ್ಲಿ ಪ್ಲ್ಯಾಂಟನ್ನು ಉಳಿಸ್ಕೊಳ್ಳೋದು ತುಂಬಾ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪ್ಲ್ಯಾಂಟಿಗೆ ಡೈರೆಕ್ಟಾಗಿ ನೀರು ಬೀಳ್ತಾ ಇದೆ ಅಂದರೆ ಗಿಡ ಕಂಪ್ಲೀಟಾಗಿ ಕೊಳೆಯುತ್ತೆ. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲದೂ ಕೂಡ ಇದೇ ರೀತಿ ಆಗುತ್ತಾ ಅನ್ನೋದಾದರೆ ಇಲ್ಲ. ಅದರಲ್ಲೂ ಮೇಯ್ನ್ ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು, ಝೀಝಿ ಪ್ಲ್ಯಾಂಟ್ಗಳು ಮಾತ್ರ ರೈನಿ ಸೀಸನಲ್ಲಿ ಕೊಳಿತಾ ಬರುತ್ತೆ. ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಂಡೋರಲ್ಲಿ ಇಟ್ಟು ನೋಡೋದಕ್ಕೂ ಔಟ್ಡೋರಲ್ಲಿ ಇಟ್ಟು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಂಡೋರಲ್ಲೇ ಇಟ್ಟು ಮೇಂಟೆನೆನ್ಸ್ ಮಾಡಿದ್ರೆ ಪ್ಲ್ಯಾಂಟ್ಗಳು ತುಂಬ ಹೆಲ್ದಿಯಾಗಿ ಮತ್ತು ಬುಷಿಯಾಗಿಯೂ ಕೂಡ ಕಾಣ್ತಾ ಇರುತ್ತೆ. ಅದೇ ಔಟ್ಡೋರಲ್ಲಿ ಇಟ್ಟಾಗ ಏನಾಗುತ್ತೆ, ಅದರಲ್ಲೂ ರೈನಿ ಸೀಸನಲ್ಲಿ ನಿಮಗೆ ಕಂಪ್ಲೀಟಾಗಿ ಗಿಡ ತುಂಬಾ ಚೇಂಜಸ್ನ ನೋಡ್ಬೋದು. ಗ್ರೋತಿಂಗ್ ಆಗಿರ್ಬೋದು, ಫ್ರೆಶ್ನೆಸ್ ಮಾತ್ರ ಗಿಡದಲ್ಲಿ ಕಾಣ್ತಾ ಇರೋದಿಲ್ಲ ರೈನಿ ಸೀಸನಲ್ಲಿ. ಹಾಗಾಗಿನೇ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಂಡೋರಲ್ಲೇ ಇಟ್ಕೊಳ್ಬೇಕು, ಔಟ್ಡೋರ್ ಪ್ಲ್ಯಾಂಟ್ಗಳನ್ನ ಔಟ್ಡೋರಲ್ಲೇ ಇಟ್ಕೊಳ್ಬೇಕು. ಅದರಲ್ಲೂ ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನೀವು ಝೀಝಿ ಪ್ಲ್ಯಾಂಟ್ ಆಗಿರ್ಬೋದು, ಸ್ನೇಕ್ ಪ್ಲ್ಯಾಂಟನ್ನು ಆಲ್ಮೋಸ್ಟ್ ಇಂಡೋರಲ್ಲೇ ಮೇಂಟೆನೆನ್ಸ್ನ ಮಾಡೋದು ತುಂಬಾ ಒಳ್ಳೆಯದು. ಮೊದಲೇ ಹೇಳಿರೋ ಹಾಗೆ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರುವಂತಹ ಸ್ನೇಕ್ ಪ್ಲ್ಯಾಂಟನ್ನು ಮನೆ ಒಳಗಡೆ ವಾಸ್ತುಗೋಸ್ಕರನೂ ಕೂಡ ಇಡ್ತಾರೆ. ಗುಡ್ ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರನೂ ಮನೆ ಒಳಗಡೆ ಇಟ್ಕೊಳ್ತಾರೆ. ಅದ್ರ ಜೊತೆಗೆ ಯಾವುದೇ ರೀತಿಲೂ ಕೂಡ ನೀರು ಜಾಸ್ತಿ ಆದ್ರೂ ಕೂಡ ಕಡಿಮೆ ಆದ್ರೂ ಕೂಡ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಯ ವ್ಯತ್ಯಾಸನೂ ಕೂಡ ಕಾಣೋದಿಲ್ಲ. ತುಂಬ ಈಸಿಯಾಗಿ ಮೇಂಟೆನೆನ್ಸ್ನ ಮಾಡ್ಬೋದು. ತುಂಬ ವರ್ಷದವರೆಗೂ ಕೂಡ ಈ ಪ್ಲ್ಯಾಂಟನ್ನು ಒಂದೇ ಪಾಟಲ್ಲೇ ಮೇಂಟೆನೆನ್ಸ್ನ ಮಾಡ್ಬೋದು. ಆಲ್ಮೋಸ್ಟ್ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ತುಂಬ ಈಸಿಯಾಗಿ ಮೇಂಟೆನೆನ್ಸ್ ಮಾಡುವಂತಹ ಪ್ಲ್ಯಾಂಟ್ ಅಂದರೆ ಸ್ನೇಕ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇಂಡೋರ್ ಪ್ಲ್ಯಾಂಟ್ ಆಗಿದ್ರೂ ಕೂಡ ಇದು ವಾಸ್ತು ಗಿಡನೂ ಕೂಡ ಆಗಿರೋದ್ರಿಂದ ಇದೇ ದಿಕ್ಕಲ್ಲಿ ಇಟ್ಕೊಳ್ಬೇಕಾ, ಯಾವ ದಿಕ್ಕು ಇದಕ್ಕೆ ಒಳ್ಳೆಯದು ಅನ್ನೋದಾದರೆ
ಆ ರೀತಿ ಏನೂ ಇಲ್ಲ. ನಿಮಗೆ ಪ್ಲ್ಯಾಂಟು ಯಾವ ಜಾಗದಲ್ಲಿ ಗ್ರೋತಿಂಗ್ ತುಂಬ ಚೆನ್ನಾಗಿ ಆಗುತ್ತೆ, ಯಾವ ಜಾಗದಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಇದೆ ಅಂಥ ಜಾಗದಲ್ಲಿ ಇಡಬೇಕು. ಆಲ್ಮೋಸ್ಟ್ ಪ್ಲ್ಯಾಂಟು 1 ತಿಂಗಳಿಗೆ ಗೊತ್ತಾಗುತ್ತೆ ಯಾವ ರೀತಿ ಹೆಲ್ದಿಯಾಗಿ ಬರ್ತಾ ಇದೆಯಾ, ಪ್ಲ್ಯಾಂಟು ತುಂಬ ಫ್ರೆಶ್ ಅನ್ನಿಸ್ತಾ ಇದೆಯಾ ಅನ್ನೋದು. ಫ್ರೆಶ್ ಅನ್ನಿಸ್ತಾ ಇದೆ ಅನ್ನೋದಾದರೆ ಅದೇ ಪ್ಲೇಸಲ್ಲಿ ಮೇಂಟೆನೆನ್ಸ್ನ ಮಾಡಿದ್ರೆ ಸಾಕು. ಫ್ರೆಶ್ ಅನ್ನಿಸ್ತಾ ಇಲ್ಲ ಅನ್ನೋದಾದರೆ ಮಾತ್ರ ಜಾಗನ ಚೇಂಜ್ ಮಾಡಿಕೊಳ್ಬೇಕು. ಎಲ್ಲ ಸೆರಾಮಿಕ್ ಪಾಟಿಗೂ ಕೂಡ ಪ್ಲೇಟ್ಗಳು ಬರೋದಿಲ್ಲ. ಹಾಗಾಗಿಯೇ ಈ ರೀತಿ ಬ್ಯಾಗ್ಗಳನ್ನು 2 ಲೇಯರಾಗಿ ಕಟ್ ಮಾಡಿ ಹಾಕೋದ್ರಿಂದ ಏನಂತ ಅದರಲ್ಲೂ ಸ್ಮೂತ್ ಇರುವಂತಹ ಬ್ಯಾಗ್ಗಳು, ಈಗ ಯೂಸ್ ಆ್ಯಂಡ್ ಥ್ರೋ ಬ್ಯಾಗ್ಗಳು ಬರುತ್ತೆ ಅಲ್ವಾ, ಅದನ್ನೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಪ್ಲ್ಯಾಂಟು ಕೂಡ ತುಂಬಾ ಹೀಟ್ ಆಗೋದಿಲ್ಲ. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಬೇಡ. ಆದಷ್ಟು ಬಟ್ಟೆ ಬ್ಯಾಗನ್ನು 1 ಲೇಯರ್ ಇಲ್ಲ 2 ಲೇಯರನ್ನು ಹಾಕ್ಕೊಳ್ಬೇಕು. ಪಾಟ್ ಸೈಜನ್ನು ನೋಡ್ಕೊಳ್ಬೇಕಾಗತ್ತೆ. ಪುಟ್ ಪಾಟ್ ಇದ್ದರೆ 1 ಲೇಯರ್ ಹಾಕ್ಕೊಂಡ್ರೆ ಸಾಕು. ತುಂಬ ದೊಡ್ಡ ಪಾಟ್ ಇದೆ ಅನ್ನೋದಾದರೆ 2 ಲೇಯರನ್ನು ಬ್ಯಾಗನ್ನು ಕಟ್ ಮಾಡಿನೇ ಅದನ್ನು ಫೋಲ್ಡ್ ಮಾಡಿ ಪಾಟ್ಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಬರೀ ಓಲಿಗೆ ಮಾತ್ರ ಹಾಕ್ಕೊಳ್ದಲ್ಲೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಮಣ್ಣು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪಾಟಿಂದ ಕೆಳಗಡೆ ಬರಬಾರ್ದು. ಇಂಡೋರಲ್ಲಿ ಇಟ್ಕೊಳ್ಳೋದ್ರಿಂದ ಈಗ ಟೇಬಲ್ ಮೇಲೆ ಇಟ್ಕೊಳ್ಬೋದು ಅವರು, ಯಾವುದಾದ್ರೂ ಸ್ಟಡಿ ಟೇಬಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಕಿಚನಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ನೀರು ಹಾಕಿದ ತಕ್ಷಣ ಕೆಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಿರೋದು. ಅದರಲ್ಲೂ ಸ್ನೇಕ್ ಪ್ಲ್ಯಾಂಟಿಗೆ ತುಂಬಾ ಬೆಳಕು ಗಾಳಿ ಅವಶ್ಯಕತೆ ಇದೆಯಾ ಅನ್ನೋದಾದರೆ ಇಲ್ಲ. ಆದಷ್ಟು ಎಲ್ಲ ಪ್ಲ್ಯಾಂಟ್ಗಳಿಗೆ ಹೋಲಿಸಿದರೆ, ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಹೋಲಿಸಿದರೆ ಸ್ನೇಕ್ ಪ್ಲ್ಯಾಂಟು ಯಾವ ಜಾಗದಲ್ಲಿ ಇಟ್ಟರೂ ಕೂಡ ತುಂಬ ಹೆಲ್ದಿಯಾಗಿಯೇ ಬರುತ್ತೆ. ಇದಕ್ಕೆ ಅಂಥದ್ದೇ ಪ್ಲೇಸ್ ಅನ್ನೋದು ಇಲ್ಲ. ಅದರಲ್ಲೂ ಇಂಥದ್ದೇ ದಿಕ್ಕಲ್ಲಿ ನಾನು ಇಡಬೇಕು ಅಂತ ಇದ್ದೀನಿ ಅನ್ನೋದಾದರೆ ನೀವು ಸೂರ್ಯ ಹುಟ್ಟುವಂತಹ ದಿಕ್ಕಿಗೆ ಇಟ್ಟರೆ ಸಾಕು. ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿಗೆ ಸೂರ್ಯ ಉದಯ ಆಗುತ್ತೆ ಆ ದಿಕ್ಕಲ್ಲಿ ಸ್ನೇಕ್ ಪ್ಲ್ಯಾಂಟನ್ನು ಇಟ್ಟರೆ ಸಾಕು. ಇನ್ಯಾವುದೇ ಕಾರಣಕ್ಕೂ ಕೂಡ ಇನ್ಯಾವುದೇ ರೀತಿಯ ಚೇಂಜಸ್ ಮಾಡೋದು ಬೇಡ. ಆದಷ್ಟು ಗಾಳಿ ಬೆಳಕು ಇದ್ದರೆ ಇಟ್ಕೊಳ್ಬೋದು, ಇಲ್ಲ ಗಾಳಿ ಬೆಳಕು ಇಲ್ಲ ಅನ್ನೋದಾದ್ರೂ ಕೂಡ ಪ್ಲ್ಯಾಂಟು ತುಂಬಾ ಹೆಲ್ದಿಯಾಗಿ ಬರುತ್ತೆ. ಆದಷ್ಟು ವಾಸ್ತು ಗಿಡಗಳು ಅಂದರೆ ಇಂಡೋರಲ್ಲಿ ಇಟ್ಕೊಳ್ತೀವಿ ಅನ್ನುವಂಥ ಪ್ಲ್ಯಾಂಟ್ಗಳೆಲ್ಲ ವಾಸ್ತು ಪ್ಲ್ಯಾಂಟ್ಗಳಂತಲೇ ಕರೀತಾ ಇದ್ದಾರೆ. ಈಗ ನರ್ಸರಿಗೆ ಬಂದವರು ಕೂಡ ಅದೇ ರೀತಿ ಕೇಳ್ತಾರೆ, ವಾಸ್ತು ಗಿಡಗಳು ಯಾವುದ್ಯಾವುದಿದೆ ಕಲೆಕ್ಷನ್ ಅಂತ. ಆಲ್ಮೋಸ್ಟ್ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲದೂ ಕೂಡ ವಾಸ್ತು ಪ್ಲ್ಯಾಂಟ್ ಅಂತಲೇ ಈಗ ಎಲ್ಲದನ್ನು ಕೂಡ ಕರೆಯೋದ್ರಿಂದ ಎಲ್ಲ ರೀತಿಯ ಜೇಡ್ ಪ್ಲ್ಯಾಂಟ್ ಆಗಿರ್ಬೋದು, ಸ್ಪೈಡರ್ ಪ್ಲ್ಯಾಂಟ್ ಆಗಿರ್ಬೋದು, ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು, ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಮಿನಿಯೇಚರ್ಗಳು ಕೂಡ ಸಿಗುತ್ತೆ. ಈಗ ಆಲ್ಮೋಸ್ಟು ಒಂದು 5-6 ವೆರೈಟಿ ಎಲ್ಲ ವಾಸ್ತು ಗಿಡಗಳೇ ಅಂತ ಹೇಳ್ತಾರೆ. ಅದರಲ್ಲೂ ಇಂಥದ್ದೇ ದಿಕ್ಕಲ್ಲಿ ಇಟ್ಕೊಳ್ಬೇಕಲ್ವಾ ಅನ್ನೋದು ಕೂಡ ಇರುತ್ತೆ. ಆದಷ್ಟು ಪೂರ್ವ ದಿಕ್ಕಲ್ಲಿ ಇಡೋದು ಒಳ್ಳೆಯದು. ಬೆಡ್ರೂಮಲ್ಲಿ ಯಾವ ಕಡೆ ಪೂರ್ವ ಬರುತ್ತೆ ಆ ಜಾಗದಲ್ಲಿ ಇಟ್ಕೊಂಡ್ರೆ ಆಯಿತು. ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಡೈನಿಂಗ್ ಹಾಲ್ ಆಗಿರ್ಬೋದು, ಈ ರೀತಿ ಯಾವ ರೂಮಲ್ಲೂ ಕೂಡ ಯಾವ ಕಡೆ ಪೂರ್ವ ಬರುತ್ತೆ ಆ ಕಡೆ ಇಟ್ಟರೆ ಸಾಕು. ಪ್ಲ್ಯಾಂಟನ್ನು ಎಲ್ಲಿ ಇಟ್ಟರೆ ನಿಮಗೆ ಖುಷಿ ಸಿಗುತ್ತೆ ಅಂಥ ಜಾಗದಲ್ಲೇ ಇಡಿ. ಪ್ಲ್ಯಾಂಟು ಹೆಲ್ದಿಯಾಗಿ ಬರುತ್ತೆ. ಯಾವುದೇ ರೀತಿಲೂ ಕೂಡ ದಿಕ್ಕುಗಳನ್ನು ನೋಡಿ ಇಡಕ್ಕೆ ಹೋಗಬೇಡಿ. ದಿಕ್ಕುಗಳನ್ನು ನೋಡಿ ಇಡೋದು, ಅಲ್ಲಿ ಗಿಡ ಹೆಲ್ದಿಯಾಗಿ ಬರ್ದಲೇ ಇರೋದು, ಏನಾದರೂ ಕಷ್ಟಗಳು ಬರುತ್ತೆ ಅಂದ್ಕೊಳ್ಳೋದು, ಇಲ್ಲ ನೆಗೆಟಿವಿಟಿ ಅಂತ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಮನಸ್ಸಿಗೂ ಕೂಡ ನೋವಾಗುತ್ತೆ. ಅದ್ರ ಬದಲು ಆದಷ್ಟು ಗಾಳಿ ಬೆಳಕು ಎಲ್ಲಿ ಜಾಸ್ತಿ ಇದೆ, ಪ್ಲ್ಯಾಂಟು ಎಲ್ಲಿ ಚೆನ್ನಾಗಿ ಗ್ರೋತಿಂಗ್ ಆಗ್ತಾ ಇದೆ ಅನ್ನೋಂಥ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು. ಮನೆ ಒಳಗಡೆ ಇಟ್ಮೇಲೂ ಕೂಡ ಪ್ಲ್ಯಾಂಟು ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆದ್ರೂ ಕೂಡ ವಾಸ್ತು ಗಿಡಗಳು ಮನೆ ಒಳಗಡೆ ಹಾಳಾಗಬಾರ್ದು ಅನ್ನುವಂತಹ ನಂಬಿಕೆಯೂ ಕೂಡ ಇದೆ. ಅದು ಯಾವುದೂ ಇಲ್ಲ. ಪ್ಲ್ಯಾಂಟ್ಗಳು ಇಡೋದು ನೆಗೆಟಿವಿಟಿ ಆದಷ್ಟು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ, ಅದರಲ್ಲೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಂಡೋರ್ ಪ್ಲ್ಯಾಂಟ್ಗಳನ್ನ ಮನೆ ಒಳಗಡೆ ಇಡೋದು. ಅದೇ ಕಾರಣಕ್ಕೂ ಕೂಡ ವಾಸ್ತು ಗಿಡ ಅಂತ ಹೇಳ್ಬಿಟ್ಟು ಇಂಥದೇ ದಿಕ್ಕಲ್ಲಿ ಇಡಬೇಕು, ಇಂಥ ದಿಕ್ಕಲ್ಲೇ ಇಟ್ಟು ಮೇಂಟೆನೆನ್ಸ್ ಮಾಡಬೇಕು ಅನ್ನೋದನ್ನು, ಪ್ಲ್ಯಾಂಟನ್ನು ಎಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅಂತಹ ಜಾಗದಲ್ಲಿ ಪ್ಲ್ಯಾಂಟ್ಗಳನ್ನು ಇಟ್ಕೊಳ್ಳಿ. ಆದಷ್ಟು ಕಿಚನಲ್ಲೂ ಕೂಡ ನೋಡ್ಬೋದು, ದೇವ್ರ ಮನೆ ಪಕ್ಕನೂ ಕೂಡ ನೋಡ್ಬೋದು. ಆಲ್ಮೋಸ್ಟ್ ನಾವು ಎಲ್ಲಿ ಜಾಸ್ತಿ ಟೈಮನ್ನು ಕಳಿತೀವಿ ಅಂತಹ ಜಾಗದಲ್ಲಿ ಪ್ಲ್ಯಾಂಟ್ಗಳನ್ನು ಇಟ್ಕೊಳ್ಳೋದ್ರಿಂದ ಮೈಂಡು ಕೂಡ ತುಂಬಾ ಫ್ರೆಶ್ ಅನಿಸುತ್ತೆ. ಅದರಲ್ಲೂ ಒಂಥರ ಪಾಸಿಟಿವ್ ಎನರ್ಜಿನೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಪ್ಲ್ಯಾಂಟ್ಗಳು ಯಾವುದೇ ರೀತಿಯ ಇಂಡೋರ್ ಪ್ಲ್ಯಾಂಟ್ಗಳನ್ನು ಕೂಡ ತಗೊಂಡಾಗ ಇದೇ ದಿಕ್ಕಿಗೆ ಇಟ್ಕೊಳ್ಬೇಕು ಅನ್ನೋದನ್ನು ತಲೆಯಿಂದ ತೆಗೆದುಹಾಕಿ ನಿಮ್ಮ ಖುಷಿಗೋಸ್ಕರ ಪ್ಲ್ಯಾಂಟ್ಗಳನ್ನು ನಿಮಗೆ ಬೇಕಾಗಿರುವಂಥ ಜಾಗದಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇವತ್ತಿನ ವಿಡಿಯೋದಲ್ಲಿ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಿಮಗೆ ಟಿಪ್ಸ್ಗಳು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಎನ್ಕರೇಜ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.